ಓಂ ಶಾಂತಿ. Divine Souls, Namaste. Please welcome to Spiritual Health and Meditations. ದಿವ್ಯವಾದ ಆತ್ಮಗಳೇ, ನಮಸ್ಕಾರ. ಎಲ್ಲರಿಗೂ ಸ್ಪಿರಿಚುವಲ್ ಹೆಲ್ತ್ ಮತ್ತೆ ಮೆಡಿಟೇಷನ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಈ ಸತ್ಸಂಗದ ಕ್ಲಾಸಿಗೆ ಎಲ್ಲರಿಗೂ ಸುಸ್ವಾಗತ. ಓಂ ಸಹನಾವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. Release both the hands and namaste everyone. Namaste, sir. Namaste, namaste, namaste. Yesterday we stopped at Armada. What we are supposed to do when ವೆಜಿಟೇಬಲ್ ಮಾರೋ ಸ್ಟೋರಿ ಹೇಳ್ತೀನಿ ಅಂದ್ರಲ್ಲ ಸರ್. ವೆಜಿಟೇಬಲ್ ಮಾರೋದು ಅಲ್ವಾ ನಿನ್ನೆ? ನಿನ್ನೆ ಅದೇ ಅಕ್ಕ, ವೆಜಿಟೇಬಲ್ ಮಾರುವಾಗ ಅಂದ್ರೆ ಅವರು ವೆಂಡರ್ ಯಾರು ಮಾರ್ತಾರೆ ಅವರು ಹೆಚ್ಚಿನ ಬೆಲೆ ಹೇಳಿದ್ರು ಸಹ ನಾವು ಅವ್ರ ಮೇಲೆ ಕೋಪಿಸ್ಕೊಳ್ಳಬಾರದು, ಅವರನ್ನ ದ್ವೇಷಿಸಬಾರದು. ಅವರು ಏನು ಹೇಳ್ತಾರೆ ಅಂದ್ರೆ ಯಾವ ರೇಟ್ ಹೇಳ್ತಾರೆ ನಿಮಗೂ ಅವ್ರಿಗೂ ಸಮಂಜಸವಾದ್ರೆ, ಇಫ್ ಇಟ್ ಇಸ್ ಓಕೆ ಫಾರ್ ಬೋತ್ ಆಫ್ ಯು, then you can go ahead and buy your purchase. But ಎನರ್ಜಿ ಮಾತ್ರ ನಮ್ಮಿಂದ ಅವರ ಕಡೆ ನೆಗೆಟಿವ್ ಇರಬಾರ್ದು. ಅದು ಇಂಪಾರ್ಟೆಂಟ್, ಅದು ಬಹಳ ಇಂಪಾರ್ಟೆಂಟ್. ನಮ್ಮಿಂದ ಯಾವುದೇ ತರದ ತಪ್ಪು ಎನರ್ಜಿ ಅಥವಾ ಅಪೋಸಿಟ್ ಆಫ್ ಪಾಸಿಟಿವ್ ಎನರ್ಜಿ ಶುಡ್ ನಾಟ್ ಗೋ ದೇರ್ ಅವರಿಗೆ. ಯಾಕಂದ್ರೆ ಅವ್ರು ಕೊಡುವಾಗ ನಮಗೆ, ನಾವು ವೆಜಿಟೇಬಲ್ಸ್, ನಾವು ಆ ತರಕಾರಿ ತಂದು ನಾವು ತಿಂತೀವಿ, ಮನೆಯವರು ತಿಂತಾರೆ. ಸೊ ಮನೆಯಲ್ಲಿ ಒಳ್ಳೆ ಆಶೀರ್ವಾದ ಇರ್ಬೇಕೇ ವಿನಃ, ಅಂದ್ರೆ ಯಾವ ತರದ ತರಕಾರಿ ನಾವು ತರಬೇಕು ಅಂದ್ರೆ ಆಶೀರ್ವಾದದೊಂದಿಗೆ ತರಬೇಕು. ಅವರು ನಮಗೆ ಆಪೋಸಿಟ್ ಆಫ್ ಆಶೀರ್ವಾದ ಕೊಡಬಾರ್ದು. ಅದು ಹುಷಾರಾಗಿ ನಾವು ನೋಡ್ಕೋಬೇಕು. ಒಂದು, ನಾವು ಈ ಕರ್ಮ, ಪ್ರಾರಬ್ಧ, ಆಗಾಮಿ, ಸಂಚಿತ ಅದರ ಬಗ್ಗೆ ಹೇಳಿದ್ದೆ. ಸೊ ಅದನ್ನ ರಿಸಾಲ್ವ್ ಮಾಡಬೇಕಾದ್ರೆ ಏನ್ ಮಾಡಬೇಕು ಅದನ್ನ ನಾನು ಕಂಪ್ಲೀಟ್ ಆಗಿ, ಅಂದ್ರೆ ಯಾವುದೇ ತರದ ನನಗೆ ಅದು ಎಫೆಕ್ಟ್ ಆಗ್ಬಾರ್ದು. ಎಫೆಕ್ಟ್ ಆಗೋದು ಖಂಡಿತ, ಅಂದ್ರೆ ಕಮ್ಮಿ ಪರ್ಸೆಂಟೇಜ್ ಅಲ್ಲಿ ಎಫೆಕ್ಟ್ ಆಗ್ಲಿಕ್ಕೆ ನಾನು ಏನ್ ಮಾಡ್ಬೇಕು, ಅದಕ್ಕೆ 4 ಥಿಂಗ್ಸ್ ವಿ ಹ್ಯಾವ್ ಟು ಪ್ರಾಕ್ಟೀಸ್. 4 ವ್ಯಾಲ್ಯೂಸ್ ಅಂತಾನೆ ಹೇಳ್ಬೋದು, ಅಥವಾ 4 ವರ್ಚ್ಯೂಸ್ ಅಂತಾನೆ ಹೇಳ್ಬೋದು. ಅದು ಯಾವ್ದಪ್ಪ ಅಂದ್ರೆ, ಮೊದಲನೇದಾಗಿ ನಾನ್ ಅಟ್ಯಾಚ್ಮೆಂಟ್. ಅಟ್ಯಾಚ್ ಆಗಿ ಇರಬಾರ್ದು. ನಾನ್ ಅಟ್ಯಾಚ್ಮೆಂಟ್ ಇಸ್ ದ ಫಸ್ಟ್ ಒನ್, ನಾನ್ ಅಟ್ಯಾಚ್ಮೆಂಟ್. ಎರಡನೇದು ಸಾಕ್ಷಿ ಭಾವದಲ್ಲಿ ಇರ್ಬೇಕಂದ್ರೆ ನಾನ್ ಜಜ್ಮೆಂಟಲ್ ಆಗಿರ್ಬೇಕು. ಮೂರನೇದು ನಮ್ಮ ಸಾಧನೆಗಳು, ನಮ್ಮ ತಪಸ್ಸು ಭಗವಂತನ ಪ್ರತಿ ಇರಬೇಕು. ನಾಲ್ಕನೆಯದು ಅನ್ಕಂಡೀಷನಲ್ ಲವ್. ಈಗ ಇದನ್ನ ಬರ್ಕೊಂಡ್ರಲ್ವಾ, ಸೊ ಒಂದೊಂದಾಗಿ ತಗೊಳ್ಳೋಣ. ಸೊ ಅದಕ್ಕಿಂತ ಮೊದಲು, ಅದು ಒಂದೊಂದಾಗಿ ತಗೊಳ್ಳೋ ಮೊದಲು ನಿಮಗೆ ಒಂದು
ಫಸ್ಟ್ ಒನ್ ಹೇಳಿದ್ದು ನಾನ್ ಅಟ್ಯಾಚ್ಮೆಂಟ್. ಈಗ ಅಟ್ಯಾಚ್ಮೆಂಟ್ ಅಂದ್ರೆ ಏನು? ಎಲ್ಲರಿಗೂ ಗೊತ್ತಿದೆಯಾ ಅಟ್ಯಾಚ್ಮೆಂಟ್ ಅಂದ್ರೆ ಏನು ಅಂತ? ಮೋಹ. ಓಕೆ, ಮೋಹ ಇರುಕುಡುದು ಅಂತ ನಾನು ಹೇಳಲಿಲ್ಲ. ಮೋಹ ನಮ್ಮಲ್ಲಿ ಲಿಮಿಟೆಡ್ ಆಗಿರ್ಬೇಕು. ಅಂದ್ರೆ ಯಾವ ತರ ಇರ್ಬೇಕು ಅಂದ್ರೆ ಅವ್ರಿಗೂ ತೊಂದರೆ ಆಗ್ಬಾರ್ದು, ನಮಗೂ ತೊಂದರೆ ಆಗ್ಬಾರ್ದು. ಆ ಮೋಹದಲ್ಲಿ ನಾವು ಅತಿ ಮೋಹವನ್ನ ಯಾವಾಗ ಎಕ್ಸ್ಪ್ರೆಸ್ ಮಾಡ್ತೀವಿ ಟುವರ್ಡ್ಸ್ ಎನಿವನ್, ಅವರನ್ನ ಅನ್ಕಂಫರ್ಟೇಬಲ್ ಮಾಡಬಾರ್ದು. ಅವರನ್ನ ಅನ್ಕಂಫರ್ಟೇಬಲ್ ಮಾಡಬಾರ್ದು. ಅಂದ್ರೆ ಅವರು ಕಂಫರ್ಟೇಬಲ್ ಆಗಿರ್ಬೇಕು, ನಾವು ಕಂಫರ್ಟೇಬಲ್ ಆಗಿರ್ಬೇಕು. ಮೋಹ ಆ ತರ ಇರ್ಬೇಕು. ನಾವು ಹೇಗೆ ಮಾಡ್ತೀವಿ ಮಕ್ಕಳ ಬಗ್ಗೆ ಮೋಹ ಅಂತಂದ್ರೆ ಅವರನ್ನ ಅತ್ಯಂತ ಪೊಸೆಸಿವ್ನೆಸ್ ಅಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತೀವಿ. ಅವರಿಗೆ ಉಸಿರಾಡ್ಲಿಕ್ಕೆ ಆಗಲ್ಲ, ನಮಗೆ ಪ್ರೀತಿ ತೋರಿಸ್ಲಿಕ್ಕೆ ಹೋಗ್ತೀವಿ ನಾವು. ಸೊ ಪ್ರೀತಿ ಅಂದ್ರೆ ಅದಲ್ಲ. ಹೋಗ್ಲಿ ಉಸ್ಲಿ ತರ ಮಾಡ್ಬಿಡು ಮಾನಸ, ಅವನು ತಿಂತಾನೆ ಅದನ್ನ. ಒಂದೇ ಒಂದ್ ಒಗ್ಗರಣೆ ಹಾಕು. ಏನಕ್ಕ? ಅಯ್ಯೋ ಸಾರಿ ಸರ್. ಓಕೆ, ಸೊ ನಮ್ಮ ಅಟ್ಯಾಚ್ಮೆಂಟ್ ಅಂದ್ರೆ ಶುಡ್ ನಾಟ್ ಬಿ ಒಂಥರ ಪ್ರಿಸನ್ ತರ, ಅಥವಾ ಶುಡ್ ನಾಟ್ ಬಿ ಡಿಸ್ಕಂಫರ್ಟೇಬಲ್. ಡಿಸ್ಕಂಫರ್ಟ್ ಇರಬಾರ್ದು ಯಾರದೇ ಪ್ರತಿ, ಮಕ್ಕಳಾಗ್ಲಿ ಯಾರ ಪ್ರತಿ ಆಗ್ಲಿ, ಯಾವುದೇ ವಸ್ತು ಆಗ್ಲಿ. ವಸ್ತುವಿನ ಮೇಲೆ ತುಂಬಾ ಅಟ್ಯಾಚ್ಮೆಂಟ್ ಮಾಡಿದ್ರೆ ಅದೇನ್ ನಿಮ್ಗೆ ಹೇಳೋದಿಲ್ಲ, ನನಗೆ ಏನಂತಾರೆ ಅದಕ್ಕೆ ಕತ್ತು ಹಿಸಿಕಿದಾಕ ಆಗತ್ತೆ ಅಂತ ಹೇಳೋದಿಲ್ಲ. ಆದ್ರೆ ಮನುಷ್ಯರ ಪ್ರತಿ ಮಾಡಿದಾಗ ಮಾತ್ರ ಆತರ ಫೀಲಿಂಗ್ ಅವ್ರು ಹೇಳ್ತಾರೆ ಖಂಡಿತವಾಗಿ. ಸೊ ಲವ್ ಈಸ್ ಸಮಥಿಂಗ್ ವಿಚ್ ಈಸ್ ಡಿಫರೆಂಟ್. ಸೊ ಇದರಲ್ಲಿ ನಾಲ್ಕನೇದು ಲವ್ ಇದೆ. ಮೊದಲನೇದು ಅಟ್ಯಾಚ್ಮೆಂಟ್, ನೆಕ್ಸ್ಟ್ ಈಸ್ ಅನ್ಕಂಡೀಷನಲ್ ಲವ್ ಅಂತ ಇದೆ ನಾಲ್ಕನೇದು. ವಾಟ್ ಎಕ್ಸಾಕ್ಟ್ಲಿ ಈಸ್ ಲವ್? ವಾಟ್ ಎಕ್ಸಾಕ್ಟ್ಲಿ ಈಸ್ ಅನ್ಕಂಡೀಷನಲ್ ಲವ್? ವಾಟ್ ಈಸ್ ಅನ್ಕಂಡೀಷನಲ್ ಲವ್? ಸುಮಾರು ಜನಕ್ಕೆ ಗೊತ್ತಿರ್ಬೇಕು ಇಲ್ಲಿ. ಈಗ ಅನ್ಕಂಡೀಷನಲ್ ಲವ್ ಮೀನ್ಸ್ ನಾವೇನು ಎಕ್ಸ್ಪೆಕ್ಟ್ ಮಾಡದೆ ಇದ್ ಮಾಡುವಂತದ್ದು. ಎಕ್ಸ್ಪೆಕ್ಟ್ ಮಾಡದೆ ನಾವು ಅವ್ರಿಗೆ ಕೊಡುವಂತ ಪ್ರೀತಿ ಈಸ್ ಅನ್ಕಂಡೀಷನಲ್ ಲವ್. ವೆರಿ ಗುಡ್. ಪ್ರೀತಿ ವಿಶ್ವಾಸ, ನಿಸ್ವಾರ್ಥವಾದ ಪ್ರೀತಿ. ಎಸ್, ವೆರಿ ಗುಡ್. ನೆಕ್ಸ್ಟ್ ಯು ಶುಡ್ ಬಿ ನೋಯಿಂಗ್ ಯಾವ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಮಾಡೋದು. ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡೋದು. ಓಕೆ, ಡನ್. ನೆಕ್ಸ್ಟ್, ಆಲ್ ಆರ್ ಕರೆಕ್ಟ್. So let me define to you what exactly love means in just 4 words. ಅಥವಾ 4 ಇದು. Unconditional love ಅಂತಂದ್ರೆ unconditional trust. Do we have unconditional trust on anyone? Yes sir. ಮಕ್ಕಳೇ ತಗೊಳ್ಳಿ, unconditional trust. ಭಗವಂತನ unconditional love. No. Okay, do you have unconditional respect? ಅವರು ರೆಸ್ಪೆಕ್ಟ್ ಕೊಡ್ಲಿಲ್ಲ, ಆದ್ರೂ ನಾನು ರೆಸ್ಪೆಕ್ಟ್ ಕೊಡ್ತೀನಿ, ಆಗತ್ತಾ? ಸಮ್ ಎಕ್ಸ್ಟೆಂಟ್ ಪ್ರಯತ್ನ ಮಾಡ್ತೀವಿ ಸರ್. Do we have unconditional acceptance? ಅವ್ರು ಹೇಗೆ ಇದ್ರು ನಾನು ಅವ್ರನ್ನ ಒಪ್ಕೊಳ್ತೀನಿ, ಇದೆಯಾ? ಅದು ಇಲ್ಲ. Then can we forgive unconditionally? ಇಲ್ವೇ ಇಲ್ಲ. 50 ವರ್ಷದ ಹಿಂದೆ ನೀನ್ ಆತರ ಹೇಳ್ದೆ, ನನಗೆ ನೆನಪಿದೆ ಅಂತ ಹೇಳ್ತೀರಾ. ಇಲ್ಲ ಅಂದ್ರೆ 5 ವರ್ಷದ ಹಿಂದೆ ಇದೇ ತರ ಮಾಡಿದ್ದೆ, ನಾನು ನಿನ್ನನ್ನು ಕ್ಷಮಿಸಿದ್ದೀನಿ, ಇನ್ನು ಕ್ಷಮಿಸಲ್ಲ. See, we are holding on, we are not forgetting what they have done. See, here we are supposed to hold on or remember the situation. Instead, what we do, we remember the person or the people who have done it. ಹೌದಾ ಇಲ್ವೋ? ಅಂಡ್ ಅವರನ್ನ ಹೇಟ್ ಮಾಡೋದು, ಅವರನ್ನ ಡಿಸ್ಲೈಕ್ ಮಾಡೋದು, ಅದು ಸರಿನಾ? No sir. No, but we are still doing it. And where is unconditional love? ಮಕ್ಕಳಿಗೆ ತುಂಬಾ ಪ್ರೀತಿ ಮಾಡ್ತೀವಿ ಅಂತೀವಿ. Are you accepting them unconditionally? No. Trusting them? No. Forgiving them? No. Respecting them? No. ಅವ್ರು ನನಗೆ ರೆಸ್ಪೆಕ್ಟ್ ಮಾಡ್ಬೇಕು, ನಾನ್ ದೊಡ್ಡವರು. ಯಾವ ಇದ್ರಲ್ಲಿ ದೊಡ್ಡವರು ಅದು ನನಗೆ ಗೊತ್ತಿಲ್ಲ. ಯಾವ ಇದ್ರಲ್ಲಿ ನೀವು ಅವ್ರಿಗಿಂತ ದೊಡ್ಡವರು?
Can anyone YSL. prove that illi? YSL. Can anyone prove that he or she is elder than their child? ಯಾರಾದ್ರೂ ಪ್ರೂವ್ ಮಾಡಿದ್ರೆ I will accept. Can anyone prove? No one can prove. No one here can prove. Okay. ನಿಮ್ಮ ಶರೀರದ ವಯಸ್ಸು ಹೇಳ್ತೀರಾ ನೀವು. That also I will tell no. All souls are eternal. ಎಲ್ಲ ಆತ್ಮಗಳು ಎಟರ್ನಲ್. ಅವರು ಈ ಭೂಮಿಗೆ ನಿಮ್ಗಿಂತ ಮೊದಲು ಬಂದಿರಬಹುದು. ಅವ್ರು ಎಲ್ಡರ, ನೀವ್ ಎಲ್ಡರ? ಹೇಳಲಿಕ್ಕಾಗೋದಿಲ್ಲ. ಸ್ಟೋರಿ ಹಿಯರ್. ಎರಡು Can't say. one lady was there and one very good family. She had 2 children. One was 6 years and the other one was 8 years. So one was 6 years and the other one was 8 years. ಚಿಕ್ಕ ಹುಡುಗಿರು ಇಬ್ರು. Have I told the story? Yes, sir. In the class here? Yes, sir. Okay. ಹೇಳಿ, ನಾವು ಕೇಳಿಲ್ಲ. ಇಲ್ಲ ಸರ್, ಹೇಳಿಲ್ಲ ನೀವು. So the 2 children died. That only no, sir. No, not Rebia. Okay. No. This is a different story. One was 6 years, other was 8 years. Is 6 ವರ್ಷದ ಹುಡುಗಿ ಆ ತಾಯಿಗೆ ಇಲ್ಲದ್ದು ಸಲ್ಲದು ಬಾಯಿಂದ ಹೇಳ್ತಾರೆ. ಅಂದ್ರೆ ರಾಂಗ್ ವರ್ಡ್ಸ್, ರಾಂಗ್ ಇದು. ಓಕೆ, ಶಾಪ ಹಾಕೋದಾಗ್ಲಿ, ಮಾತು ಅಷ್ಟು ತೀಕ್ಷ್ಣವಾಗಿತ್ತು ಅಂಡ್ ದೇ ವರ್ ನಾಟ್ ಸ್ಯಾಟಿಸ್ಫ್ಯಾಕ್ಟರಿ. 8 ವರ್ಷದ ಹುಡುಗಿ ತಾಯಿಗೆ ರೆಸ್ಪೆಕ್ಟ್ ಕೊಡ್ತಾರೆ, ಎಲ್ಲಾ ತರದ್ದ ಇದೆ. ಸೊ ದಿಸ್ ಮದರ್ ವಾಸ್ ಫೀಲಿಂಗ್ ವೆರಿ ಬ್ಯಾಡ್. ಅವರು ಕೆಲವೊಂದು ವರ್ಡ್ಸ್ 6 ವರ್ಷದ ಪುಟಾಣಿ ಹುಡುಗಿ ಹೇಳೋದು ಇವ್ರ ಲೈಫಲ್ಲೇ ಕೇಳಲಿಲ್ಲ, ಅಂತದ್ದೆಲ್ಲ ಮಾತುಗಳು ಹೇಳ್ತಾ ಇದ್ರು. ಸೊ ಇವರಿಗೆ ತುಂಬಾ ಬೇಜಾರಾಗೋದು, ಏನಪ್ಪಾ ಇದು, ಈ ಹುಡುಗಿ ಇಸ್ ಲೈಕ್ ಈ ತರ ಮಾತಾಡ್ತಾಳಲ್ಲ ಅಂತ ಬೇಜಾರಾಗೋದು. ಸೊ ಒಂದ್ ದಿವ್ಸ ಅವರು, ದಿಸ್ ಇಸ್ ರಿಯಲ್ ಸ್ಟೋರಿ ಅಂಡ್ ಶಿ ವಾಸ್ ಅ ಕಲ್ಕತ್ತಾ ರೆಸಿಡೆಂಟ್. ಶಿ ಶಿಫ್ಟೆಡ್ ಟು ಜೈಪುರ್ ಟು ಹರ್ ಮದರ್ಸ್ ಪ್ಲೇಸ್. ಸಮ್ಮರ್ ಹಾಲಿಡೇಸ್ ಟೈಮಲ್ಲಿ ಹೋಗ್ತಾರಲ್ಲ ಮಕ್ಕಳ ತಾಯಿಯಂದಿರ ಮನೆಗೆ. ಸೊ ಅವಾಗ ಅಲ್ಲಿ ಒಂದ್ ದಿವ್ಸ ದಿಸ್ ಸ್ಮಾಲ್ ಚೈಲ್ಡ್, 6 ವರ್ಷದ ಹುಡುಗಿ ಇದೇ ತರ ಒಂದ್ ದಿವ್ಸ ಬೇಡದೆ ಇದ್ದನ್ನ ಮಾತಾಡ್ಬಿಟ್ಟು, ದಟ್ ಲೇಡಿ ವಾಸ್ ಸ್ಟ್ಯಾಂಡಿಂಗ್ ಔಟ್ ಸೈಡ್ ಕ್ರೈಯಿಂಗ್. ಪಕ್ಕದ ಮನೆಯವ್ರು ನೋಡಿದ್ರು ಅವ್ರನ್ನ, ಏನಮ್ಮ ಆಯ್ತು ಅಂತ ಹೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಈ ತರ ನಮ್ಮ ಚಿಕ್ಕ ಹುಡುಗಿ ಬಾಯಿಗೆ ಬಂದದ್ದು ಬೈತಾರೆ. ಐ ಹ್ಯಾವ್ ನಾಟ್ ಹರ್ಡ್ ಸರ್ಟನ್ ವರ್ಡ್ಸ್. ಅವರು ಬೈಯುವಾಗ ನಮ್ಗೆ ತುಂಬಾ ಬೇಜಾರಾಗತ್ತೆ. ನಾನು ಅವರನ್ನ ಮತ್ತೆ ಎಲ್ಡರ್ ಡಾಟರ್ ಅನ್ನ ಸೇಮ್ ಆಗಿ ಪ್ರೀತಿ ಕೊಡ್ತೀನಿ, ಆದ್ರೂ ದಿಸ್ ಗರ್ಲ್ ಇಸ್ ನಾಟ್ ಗಿವಿಂಗ್ ಮೀ ಎನಿ ಸಾರ್ಟ್ ಆಫ್ ಲವ್ ಅಂತ ಹೇಳ್ತಾರೆ. ಸೊ ಬನ್ನಿ, ನಾನು ಒಂದು ಸತ್ಸಂಗಕ್ಕೆ ಹೋಗ್ತೀನಿ, ಅಲ್ಲಿಗೆ ನಿಮಗೆ ಕರ್ಕೊಂಡು ಹೋಗ್ತೀನಿ ಅಂತ ಶಿ ಟೇಕ್ಸ್ ಹರ್ ದೇರ್. ಸೊ ಅಲ್ಲಿ ಸತ್ಸಂಗದಲ್ಲಿ ಅವರಿಗೆ ಹೇಳ್ತಾರೆ, ನೀವು ಅವ್ರದ್ದು ಡೀಟೇಲ್ಸ್ ಎಲ್ಲ ತಗೊಂಡು, ಆ ಹುಡುಗಿದು ಪುಟಾಣಿ ಮಕ್ಕಳದು ಡೀಟೇಲ್ಸ್ ತಗೊಂಡು ಹೇಳ್ತಾರೆ. ಸೊ 2-3 ಜನ್ಮ ಹಿಂದೆ she was your mother-in-law and you were her daughter-in-law, and you used to scold like this to your mother-in-law. All sorts of words used to come out of your mouth. Today she has come as your daughter and she's scolding you and you are feeling bitter. You are feeling somewhat, you are crying. Roles change ಆಯ್ತು, ನೆನಪಿಟ್ಕೊಳ್ಳಿ. Only roles have changed. Okay. And ಇದ್ರ ಕ್ಲಾಸ್ ಅಲ್ಲಿ ಹೇಳಿದ್ದೆ ಸರ್ ಇದು. ವಾಟ್ ಟು ಡೂ ಅಬೌಟ್ ದಿಸ್ ಅಂತ ಆ ತಾಯಿ ಕೇಳಿದಾಗ, ಸೊ ಶಿ ಸೇಸ್, ಯಾರು ಸಾಧ್ವಿ ಹತ್ರ ಹೋಗಿದ್ರು ಅವ್ರು ಹೇಳ್ತಾರೆ, ಕ್ಷಮಾಪಣಾ ಮೆಡಿಟೇಷನ್ ಇಸ್ ದ ಬೆಸ್ಟ್ ಮೆಡಿಟೇಷನ್. ಸೊ ಕ್ಷಮೆಯನ್ನ ಕೇಳುವಂತ ಮೆಡಿಟೇಷನ್. ಸೊ ಅದನ್ನ ಹೇಳಿಸ್ಕೊಂಡು ಶಿ ಸೇಸ್ ದಟ್ 3 months ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂತ. ಸೊ ಈ ತಾಯಿ ಮಾಡ್ತಾ ಇರ್ತಾರೆ. within 15 days that child calls her ಅಮ್ಮ. 6 ವರ್ಷದಲ್ಲಿ ಅಮ್ಮ ಅಂತಾನೆ ಹೇಳಿರ್ಲಿಲ್ಲ. ದೆನ್ ಅವರು ಇವ್ರಿಗೆ ಫೋನ್ ಮಾಡಿ ಕೇಳ್ತಾರೆ ವೆದರ್ ಟು ಕಂಟಿನ್ಯೂ ದ ಮೆಡಿಟೇಷನ್, ಅಂಡ್ ಶಿ ಈಸ್ ಟೋಲ್ಡ್ ಟು ಕಂಟಿನ್ಯೂ ದ ಮೆಡಿಟೇಷನ್. ಸೊ 3 months ಆದ ನಂತರ ದ ಬಿಹೇವಿಯರ್ ಆಫ್ ದ ಚೈಲ್ಡ್ ಅಂಡ್ ವಿತ್ ದ ಮದರ್ ಈಸ್ ಗುಡ್. ಸೊ ಆ ತರ ನಾವು ಏನ್ ಮಾಡಿರ್ತೀವಿ ನಮ್ಗೆ ಗೊತ್ತಾಗೋದಿಲ್ಲ. ಆದ್ರೆ ನಾವು ಯಾವಾಗ ಕ್ಷಮೆ ಕೇಳ್ತೀವಿ,
ಖಂಡಿತವಾಗ್ಲೂ ಭಗವಂತ ನಮಗೆ ಕ್ಷಮಿಸ್ತಾರೆ. ಭಗವಂತನಿಂದ ಮತ್ತೆ ಆ ಒಂದು ಆತ್ಮನಿಂದ ನಮಗೆ ಕ್ಷಮೆ ಸಿಗತ್ತೆ. ಕ್ಷಮೆ ಸಿಕ್ಕಿದಾಗ ಅವರ್ ಲೈಫ್ ವಿಲ್ ಬಿ ವಂಡರ್ಫುಲ್. ಸೊ ದಿಸ್ ಇಸ್ ಒನ್ ಸ್ಟೋರಿ. ಸೊ ಹೀಗೇನೆ ದೇರ್ ಇಸ್ ಅನದರ್ ಸ್ಟೋರಿ. ಉದಯಪುರದಲ್ಲಿ ಒಬ್ರು ಡಾಕ್ಟರ್ ಇದ್ರು. ಸಿ ಆಲ್ ದೀಸ್ ಆರ್ ಕರ್ಮ ರಿಲೇಟೆಡ್ ಸ್ಟೋರೀಸ್. ಉದಯಪುರದಲ್ಲಿ ದೇರ್ ವಾಸ್ ಅ ಡಾಕ್ಟರ್ ಅಂಡ್ ಏನೋ ಒಂಥರ ಕ್ರಿಟಿಕಲ್ ಇಲ್ನೆಸ್ ತರ ಆಗ್ಬಿಟ್ಟು ಹಿ ವಾಸ್ ಹಿ ವಾಸ್ ಕಾನ್ಶಿಯಸ್ ಬಟ್ ಕ್ರಿಟಿಕಲಿ ಇಲ್. ಸೊ ಅವರಿಗೆ ಜೈಪುರ್ ಇಸ್ ಅ ಬೆಟರ್ ಪ್ಲೇಸ್ ಅಂದ್ಬಿಟ್ಟು ಅವ್ರಿಗೆ ಅಲ್ಲಿಂದ ಜೈಪುರ್ ದೊಡ್ಡ ಆಸ್ಪತ್ರೆಗೆ ಕರೆದು ಅಲ್ಲಿಗೆ ಸೇರಿಸ್ತಾರೆ. ಸೊ ಅವರ ವೈಫ್ ಏನಿರ್ತಾರೆ, ಒಂದ್ ದಿವಸ ಹಾಸ್ಪಿಟಲ್ ಅಲ್ಲಿ ಇವ್ರು ICU ನಲ್ಲಿ ಅಡ್ಮಿಟ್ ಆಗಿರ್ತಾರೆ. ಹಾಸ್ಪಿಟಲ್ ಅಲ್ಲಿ ಒಂದ್ ದಿವಸ ಅಳ್ತಾ ಕೂತಿರುವಾಗ ಒಬ್ರು ಅವ್ರಿಗೆ ಕೇಳ್ತಾರೆ ಏನಮ್ಮ ಆಯ್ತು ಅಂತ. ಸೊ ಶಿ ಎಕ್ಸ್ಪ್ಲೇನ್ಸ್ ದಟ್ ಹರ್ ಹಸ್ಬೆಂಡ್ ಇಸ್ ಅ ಡಾಕ್ಟರ್ ಅಂಡ್ ಹಿ ಇಸ್ ಇನ್ ಕ್ರಿಟಿಕಲ್ ಸ್ಟೇಟ್. ಬನ್ನಿ ಅಂತ ಹೇಳ್ಬಿಟ್ಟು ಅವರಿಗೆ ಒಬ್ರು ಒಂದು ಸತ್ಸಂಗದ ಒಂದು ಕಡೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅವರು ಹೇಳ್ತಾರೆ, ಅಮ್ಮ ನಿಮ್ ಹಸ್ಬೆಂಡ್ ವಾಸ್ ಅ ಪ್ರಿನ್ಸ್ ಆಫ್ ದಿಸ್ ಏರಿಯಾ. ರಾಜನ ಮಗ ಆಗಿದ್ದ. ಅವನು ಒಂದ್ ದಿವ್ಸ ಪ್ಯಾಲೇಸ್ ಹೊರಗಡೆ ಕೂತಿದ್ದಾಗ ಜೂಲ ಇರುತ್ತಲ್ಲ, ಜೂಲಾಗೆ ಏನ್ ಹೇಳ್ತೀರಾ ನೀವು? ಕ್ರೇಡಲ್, ಜೂಲ, ಜೋಕಾಲಿ. ಹಾ ಜೋಕಾಲಿ. ಜೋಕಾಲಿಯಲ್ಲಿ ಹೊರಗಡೆ ಪಾರ್ಕ್ ಅಲ್ಲಿ ಕೂತಿದ್ದಾಗ ಒಬ್ಬ ಬ್ರಾಹ್ಮಣ ಅಲ್ಲಿ ಹೂ ಕೀಳ್ತಾ ಇರ್ತಾನೆ. ಇವನು ಅದನ್ನ ನೋಡ್ಬಿಟ್ಟು ತನ್ನ ಕೈಯಲ್ಲಿ ಸೋರ್ಡ್ ಇರುತ್ತಲ್ಲ ಅದನ್ನ ತಗೊಂಡು ಬ್ರಾಹ್ಮಣನ ತಲೆಗೆ ಜೋರಾಗಿ ಹೊಡಿತಾನೆ. ಬ್ರಾಹ್ಮಣ ಅಲ್ಲೇ ಸ್ಪಾಟೆಡ್. ಸೊ ಆ ಒಂದು ಶಾಪ ಇವನಿಗೆ ತಗಲಿರುತ್ತೆ. ಸೊ ದಟ್ ಈಸ್ ವೈ ಹಿ ವಿಲ್ ಗೋ ಇನ್ ಟು ಅ ವೆಜಿಟೇಬಲ್ ಸ್ಟೇಟ್ ಶಾರ್ಟ್ಲಿ ಅಂತ ಇರುತ್ತೆ. ವೆಜಿಟೇಬಲ್ ಸ್ಟೇಟ್ ಅಂದ್ರೆ ಗೊತ್ತಾಯ್ತಲ್ಲ, ಬ್ರೈನ್ ಡೆಡ್ ಕಂಡೀಷನ್. ದೇಹ ಇರುತ್ತೆ, ಹಾರ್ಟ್ ಬ್ರೈನ್ ವರ್ಕ್ ಆಗ್ತಾ ಇರುತ್ತೆ, ಬಟ್ ಇಟ್ ವಿಲ್ ನಾಟ್ ಫಂಕ್ಷನ್ ಫಾರ್ ವಾಟ್ ಪರ್ಪಸ್ ವಿ ವಾಂಟ್ ಇಟ್ ಟು ಫಂಕ್ಷನ್ ಅಷ್ಟೇ. ಸೊ ಅವಾಗ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಯು ಆರ್ ಹಿಸ್ ವೈಫ್, ನೀವು ಆ ಕ್ಷಮಾಪಣೆ ಮೆಡಿಟೇಷನ್ ಮಾಡಿ, ಮತ್ತೆ ಅವರು ಕಾನ್ಶಿಯಸ್ ಇರೋದ್ರಿಂದ ಅವ್ರಿಗೂ ಹೇಳಿ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ. ಸೊ ಡಾಕ್ಟರ್ಗಳಿಗೆ ಸಾಮಾನ್ಯವಾಗಿ ಈ ತರ ಎಲ್ಲ ಹೇಳಿದ್ರೆ ನಂಬಲ್ಲ. ಸೊ ಇವರು ಹೆಂಡತಿ ಮಾಡ್ತಾ ಇರ್ತಾರೆ. ಡಾಕ್ಟರ್ ಓಕೆ ಮಾಡಿದ್ರೆ ಏನು ಅಂತ ಅವ್ರಿಗೆ ಫೋರ್ಸ್ ಮಾಡಿದಾಗ ಅವ್ರ ಹಸ್ಬೆಂಡ್ಗೆ ಸರಿ ನಾನು ಮಾಡ್ತೀನಿ ಅಂತೆ. ಸೊ ಒಟ್ನಲ್ಲಿ ಎದ್ದಿದ್ದಾಗ, ಜಾಗೃತ ಇದ್ದಾಗ ಮಾಡ್ತಾ ಹೋಗ್ಬೇಕು ಈ ಕ್ಷಮಾಪಣೆ ಮೆಡಿಟೇಷನ್ ಅಂತ ಹೇಳಿದಾಗ ಅವರು ಮಾಡ್ತಾನೆ ಇರ್ತಾರೆ. ಸೊ ಮಾಡ್ತಾ 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 ಅಬೌಟ್ 15 to 20 days ಕಂಟಿನ್ಯೂಸ್ ಆಗಿ ಮಾಡಿದ್ರಿಂದ ಅದರ ಫಲಿತಾಂಶ ಏನಾಗತ್ತೆ ಅಂತಂದ್ರೆ, ಇನ್ಸ್ಟೆಡ್ ಆಫ್ ಗೋಯಿಂಗ್ ಇನ್ ಟು ಅ ಕಂಪ್ಲೀಟ್ ಅನ್ಕಾನ್ಶಿಯಸ್ ಸ್ಟೇಟ್, ಈ ಅಲ್ಲಿಂದ ICU ಇಂದ ಡಿಸ್ಚಾರ್ಜ್ ಆಗ್ಬಿಟ್ಟು ಅವರು ವಾರ್ಡಿಗೆ ಬರ್ತಾರೆ. ಆಫ್ಟರ್ ಅಬೌಟ್ ಸೇ ಒಂದು 20 days ಇಂದ 20 days ಅಲ್ಲಿ he comes to the ward. ಸೊ ವಾರ್ಡಿಗೆ ಬರ್ತಾರೆ ಅಂಡ್ ಅವರನ್ನ ಚೆನ್ನಾಗಿ ಅಂದ್ರೆ he continues to do that ಕ್ಷಮಾಪಣಾ meditation and within 1 month he is discharged from the hospital. ಸೊ ಅವರಿಗೆ ಇದರಿಂದ ತುಂಬಾ ಖುಷಿ ಆಗತ್ತೆ. ಯಾರಿಗೆ? ಡಾಕ್ಟರಿಗೆ. ಅಂಡ್ ದೆನ್ he relinquishes his work. ಅಂದ್ರೆ ಡಾಕ್ಟರ್ ಏನಿರ್ತಾರೆ ಫಾರ್ ಮನಿಗೋಸ್ಕರ, ದುಡ್ಡಿಗೋಸ್ಕರ ಡಾಕ್ಟರ್ಶಿಪ್ ಅನ್ನ ಬಿಟ್ಟು ಅವರು ಒಂದು ಆಸ್ಪತ್ರೆ ಸೇರ್ತಾರೆ. ಅವರು ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ವಿದೌಟ್ ಎನಿ ಫೀಸ್ ಆರ್ ವಿದೌಟ್ ಎನಿ ಸಂಬಳ. ಸೊ ಆ ತರ ಒಂದು ಅವರಿಗೆ ಅಂದ್ರೆ he becomes completely okay. So these are the benefits and the advantages of ಕ್ಷಮಾಪಣಾ meditation. ಸೊ ನಾವು ಕರ್ಮ ಅನುಭವಿಸ್ತಾ ಇದ್ದಾಗ ಅಥವಾ ಅನುಭವಿಸ್ತೀವಲ್ವಾ, ಅದಕ್ಕೆ ಕೆಲವೊಮ್ಮೆ ನಾವು ತಪಸ್ಸನ್ನ ಅಂದ್ರೆ ಈ ಕ್ಷಮಾಪಣಾ meditation is one of the tapas, one of the sadhanas which we have to do. I told you how to resolve fourfold karma ಅಂದಾಗ I told you the first one was non-attachment, ಅಂದ್ರೆ ನಾನ್ ಪೊಸೆಸಿವ್ನೆಸ್, ನಾನ್ ಅಟ್ಯಾಚ್ಮೆಂಟ್, ಡಿಟ್ಯಾಚ್ಡ್ ಆಗಿರ್ಬೇಕು. ಎರಡನೇದಾಗಿ ಬೀಯಿಂಗ್ ನಾನ್ ಜಜ್ಮೆಂಟಲ್, ಸಾಕ್ಷಿ ಸ್ವರೂಪದಲ್ಲಿ ಇರ್ಬೇಕು, ಸಾಕ್ಷಿ ಭಾವದಲ್ಲಿರ್ಬೇಕು, ಸಾಕ್ಷಾತ್ಕಾರ ಆಗ್ಬೇಕು.
Okay, and just being an observer ತರ. And ಮೂರನೇದು ಐ ಟೋಲ್ಡ್ ಯು ಸಾಧನೆ ಅಥವಾ ತಪಸ್ಸು. ನಾಲ್ಕನೇದು ಅನ್ಕಂಡೀಷನಲ್ ಲವ್ ಅಂತ ಹೇಳಿದ್ದೆ ನಿಮಗೆ. ನಾವು ಆಲ್ ದ 4 ಮೀನಿಂಗ್ ನಿಮಗೆ ಗೊತ್ತಾಯ್ತು. ವಾಟ್ ಎಕ್ಸಾಕ್ಟ್ಲಿ ಹೌ ವಿ ಹ್ಯಾವ್ ಟು ಟ್ರೀಟ್ ವಿತ್ ದ ಪ್ರೆಸೆಂಟ್ ಕರ್ಮ ದಟ್ ಇಸ್ ಕಮಿಂಗ್ ಟುವರ್ಡ್ಸ್ ಅಸ್. ನಮಗೆ ಕರ್ಮ ವಾಪಸ್ ಬರ್ತಾ ಇದೆಯೋ ಇಲ್ವೋ? ಬರ್ತಾ ಇದೆ ಅಣ್ಣ. ಇದೆಯೋ ಇಲ್ವೋ? ಬರ್ತಾ ಇಲ್ವಾ? ಒಳ್ಳೆ ಕರ್ಮ ಬರ್ತಾ ಇದೆ ಅಣ್ಣ. ಬರ್ತಾ ಇದೆ ಅಣ್ಣ. ಬರ್ತಾ ಇದೆ, ಒಳ್ಳೆ ಕರ್ಮ ಬರ್ತಾ ಇದೆ ಅಣ್ಣ. ಒಳ್ಳೆ ಕರ್ಮ ಬರ್ತಾ ಇದೆ. ಈಗ ಒಳ್ಳೆ ಕರ್ಮಗಳೇ ಬರ್ತಾ ಇದೆಯಾ? అవునಣ್ಣ. Okay, so all are getting benefit out of this. Yes, sir. Sir, Okay, very good. ಸರಿ, ಕ್ಷಮಾಪಣಾ ಮೆಡಿಟೇಷನ್ ಎವ್ರಿ ಡೇ ನೈಟ್ ಮಾಡ್ಬೇಕಾ ಸರ್ ಇದು? ಕ್ಷಮಾಪಣಾ ಮೆಡಿಟೇಷನ್, ಎಸ್, ಅಂದ್ರೆ ಡಿಪೆಂಡಿಂಗ್ ಆನ್ ವಾಟ್ ನಿಮಗೆ ಯಾವ ತರದ, ಯಾವ ಗಾತ್ರದಲ್ಲಿ ಯು ಆರ್ ಫೇಸಿಂಗ್ ದ ಪೇನ್, ಅಥವಾ ಯಾವ ಗಾತ್ರದಲ್ಲಿ ಯು ಆರ್ ಫೇಸಿಂಗ್ ಈಗ ಇರ್ತಕ್ಕಂಥ, ಅಂದ್ರೆ ನಿಮ್ಗೆ ಕರ್ಮಗಳು ಯಾವ ತರ ಬರ್ತಾ ಇದೆ ಅದರ ಮೇಲೆ ಡಿಪೆಂಡ್ ಆಗತ್ತೆ. ಇಫ್ ಇಟ್ ಈಸ್ ವೆರಿ ಹೆವಿ, ಯು ಆರ್ ನಾಟ್ ಏಬಲ್ ಟು ತಡಿಲಿಕ್ಕೆ ಆಗ್ತಾ ಇಲ್ಲ ಅಂದಾಗ, ಇಟ್ ಈಸ್ ಬೆಟರ್ ದಟ್ ಯು ಡೂ ಇಟ್ 2 times or 3 times a day. Kshamapana meditation can be done 2 times, 3 times, any number of times a day. ಕ್ಷಮೆ ಕೇಳುವಂಥದ್ದು. ಸೊ ಇಲ್ಲಿ one thing I told you that ಈಗ ಏನ್ ನಡೀತಾ ಇದೆ, ನಿಮ್ಮ ಒಂದು ಪಿಕ್ಚರ್ ಓಡ್ತಾ ಇದೆ ಪ್ಲಸ್ ಶೂಟಿಂಗು ನಡೀತಾ ಇದೆ, ಹೌದಾ ಇಲ್ವೋ? ಸೊ 2 ನಡೀತಾ ಇದೆ ಅಂತ ನಾನು ಹೇಳಿದೆ. ಶೂಟಿಂಗ್ ಯಾವುದಕ್ಕೆ ನಡೀತಾ ಇದೆ? ನಿಮ್ಮ ರಿಯಾಕ್ಷನ್, ನಿಮ್ಮ ರೆಸ್ಪಾನ್ಸ್, ಅದು ಒಂದು ಕ್ಯಾಮರಾ ಕ್ಯಾಚ್ ಮಾಡುತ್ತೆ. ಅಂಡ್ ದ ಸೇಮ್ ಥಿಂಗ್ ಗೆಟ್ಸ್ ರಿಪೀಟೆಡ್, ಅಂದ್ರೆ ಅದು CD ಮೂಲಕನೋ ಅಥವಾ ಟೇಪ್ ಆಗ್ಬಿಟ್ಟು ಇಟ್ ಗೆಟ್ಸ್ ರಿಪೀಟೆಡ್ ಒನ್ಸ್ ಅಗೇನ್. ಸೊ ದಿಸ್ ಈಸ್ ವಾಟ್ ಎವರ್ ವಿ ಡೂ, ಏನ್ ಕರ್ಮ ಮಾಡಿರ್ತೀವಿ ಅದರದು ಶೋ. ಈಗ ನಿಮ್ಮ ಪಿಕ್ಚರ್ ಅಲ್ಲಿ ನೀವು ನೋಡಿರ್ತೀರಲ್ವಾ, ಸೊ ಹೀರೋ ಇಸ್ ದೇರ್, ಹೀರೋಯಿನ್ ದೇರ್, ವಿಲನ್ ಇಸ್ ದೇರ್. And supposing if the villain is chasing the heroine in one direction and the hero is searching in the other direction, can you tell him, hey hero, ee kade illappa, aa kade hogiddare avaru, aa kade hogu anta? Can you change the script? No, No, sir. sir. Oh, sir. No. No, You ಅಣ್ಣ. can't change the script ಅಲ್ವಾ? ಅದೇ ತರ ಈಗ ನಿಮ್ಗೆ ಏನಾಗ್ತಾ ಇದೆ, whatever is happening to you, you cannot change the script. You cannot go to the past. If you go to the past ಗೆ ನೀವು ಹೋಗಬಹುದು, ಬಟ್ ನಿಮ್ಮ ಬ್ರೈನ್ ಆಲ್ಸೋ ಅದೇ ತರ ಹಿಂದೆ ಹೋಗುತ್ತೆ. ನಿಮ್ಮ ಮೈಂಡ್ ಸಿಚುವೇಶನ್ ಏನೇನ್ ಯೋಚನೆ ಮಾಡ್ತೀರಾ ಅದೇ ತರ ಹಿಂದೆ ಹೋಗುತ್ತೆ. ದ ಸೇಮ್ ಎನರ್ಜಿ ಲೆವೆಲ್ ಅವಾಗೇನಿತ್ತು ಅದೇ ಮಟ್ಟಕ್ಕೆ ಬರ್ತೀರಾ. ಅಗೇನ್ ಯು ವಿಲ್ ಬಿ ರಿಪೀಟಿಂಗ್ ದ ಸೇಮ್ ಮಿಸ್ಟೇಕ್ ಇನ್ ಅ ಸೇಮ್ ಫ್ಯಾಷನ್. ಈಗ ನಿಮ್ಗೆ ವಿಸ್ಡಮ್ ಬಂದಿದೆ, ಡ್ಯೂ ಟು ಏಜ್, ಡ್ಯೂ ಟು ಎಕ್ಸ್ಪೀರಿಯನ್ಸ್, ಡ್ಯೂ ಟು ಸೋ ಮೆನಿ ಥಿಂಗ್ಸ್. So, but we cannot go to the past and change the past. But present anna we can have a very wonderful present. Andre present anna chanagi if I can deal, I will have a very wonderful future. So past is always already passed. PAST, past is already passed. PASSED. So we can do nothing about it. But the present is a present, right? Present is a gift for you, right? Yes, sir. Yes or no? Yes, ಅಣ್ಣ. Yes, sir. So present you can gift it to anyone. Can you gift it to anyone? Present anna you yargadu present ಮಾಡಬಹುದು ತಾನೆ, ಗಿಫ್ಟ್ ಮಾಡಬಹುದು ತಾನೆ. Yes. Present is a present. And if you are present, if you treat it like a present and behave very well, your future will be full of good features. Am I right? Yes, sir. So Yes, do sir. you want your future to be with good features? Yes, sir. ಸೊ ನಿಮ್ಮ ಫೀಚರ್ ಜೊತೆಗೆ ಒಳ್ಳೆ ಇದಿರಬೇಕು ಅಂತಂದ್ರೆ ದ ಪ್ರೆಸೆಂಟ್, ಈಗೇನು ನೀವು ಫೇಸ್ ಮಾಡ್ತಾ ಇದ್ದೀರಾ ಅದನ್ನ ನೀವು ಚೆನ್ನಾಗಿ ಮಾಡಬೇಕು, ಅಥವಾ ಪಾಸಿಟಿವ್ ಆಗಿ ಯು ಹ್ಯಾವ್ ಟು ರೆಸ್ಪಾಂಡ್. ಹೌ ಟು ಡೂ ಇಟ್? ಐ ವಿಲ್ ಜಸ್ಟ್ ಟೆಲ್ ಯು. ನಿಮ್ಗೆ ಕರ್ಮ ಬಂದದ್ರಲ್ಲಿ ಯು ಕ್ಯಾನ್ ಡೂ 3 things.
ನಿಮ್ಗೆ ಏನ್ ಬರ್ತಾ ಇದೆ ಆಪೋಸಿಟ್ ಇಂದ, ಬೈಗಳು ಬರ್ತಾ ಇದೆಯಾ, ಸಿಚುವೇಶನ್ ಬರ್ತಾ ಇದೆಯಾ, ಯಾರ ಏನ ಹೇಳ್ತಾ ಇದಾರ, ಯು ಕ್ಯಾನ್ ಅಬ್ಸಾರ್ಬ್ ದ ಎನರ್ಜಿ. ಇಟ್ ಇಸ್ ಎನ್ ಎನರ್ಜಿ ಅಲ್ವಾ ನಿಮ್ಗೆ ಬರ್ತಾ ಇರೋದು. ಸಿ ವಾಟ್ ಮ್ಯಾನಿಫೆಸ್ಟೇಷನ್, ವಾಟ್ ಡೆಸ್ಟಿನಿ, ವಾಟ್ ಕಾನ್ಸಿಕ್ವೆನ್ಸ್ ಯು ಆರ್ ಗೆಟಿಂಗ್ ಇಸ್ ನಥಿಂಗ್ ಬಟ್ ಎನರ್ಜಿ ತಾನೆ. This energy you can either absorb it, you can reflect it or transform it. Three things you can do with it. ಯಾವ್ದದು ಮೂರು? Absorb it, reflect it, okay, or transform it. ಆ ಎನರ್ಜಿಯನ್ನ you can absorb it. ಅಬ್ಸಾರ್ಬ್ ಮಾಡಿದ್ರೆ ಏನಾಗತ್ತೆ? ಐದರ್ ಯು ಆಲ್ಸೋ ಫೈಟ್ ಆರ್ ನೀವು ಅಳ್ತಾ ಕೂತಿರ್ತೀರ. ರಿಫ್ಲೆಕ್ಟ್ ಮಾಡಿದ್ರು ಏನಾಗತ್ತೆ? ಯು ಮೇ ಓವರ್ ಪವರ್ ಆರ್ ಹಿ ಆರ್ ಶಿ ಮೇ ಓವರ್ ಪವರ್ and the situation is going to go worse, from bad to worse. And the third one, transform it. Can we transform it into positive way? Yes, yes, sir. Yes, sir. Yes, sir. Yes, sir. Yes, sir. A newly married couple, marriage ಆದ್ಮೇಲೆ this husband and the newly wedded wife, arranged marriage, ಅಷ್ಟು ಚೆನ್ನಾಗಿ ಒಬ್ರಿಗೊಬ್ರು ಪರಿಚಯ ಇಲ್ಲ. ಅವರು ಈ ಸೌತ್ ಈಸ್ಟ್ ಏಷ್ಯಾ ಟ್ರಿಪ್ಪಿಗೆ ಅಂತ ಬುಕ್ ಮಾಡಿರ್ತಾರೆ 15 days. ಸೊ ಆ ಟ್ರಿಪ್ಪಿಗೆ ಹೋಗ್ತಾರೆ ಆಫ್ಟರ್ ದ ಮ್ಯಾರೇಜ್. as soon as the marriage is over, the very next day they go off. So they land in Malaysia. Their first trip ಮಲೇಷ್ಯಾ ಇರುತ್ತೆ. ಮಲೇಷ್ಯಾ ಇಳಿದು ಬಿಟ್ಟು ದ ಹಸ್ಬೆಂಡ್ ಮುಂದೆ ಹೋಗ್ತಾ ಇರ್ತಾರೆ. ಅವ್ರದ್ದು ಏನ್ ಇದಿದೆ ಲಗೇಜ್ ಬಿಗೇಜ್ ಟ್ರಾಲಿಯಲ್ಲಿ ಹಾಕೊಂಡು ಮುಂದೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ದ ಹೆಂಡತಿ ವಿಲ್ ಬಿ about 15-20 paces behind. Newly wedded, they don't know each other very well yet. It is an arranged marriage. So ಸಡನ್ ಆಗಿ ಏನಾಗತ್ತೆ ಅಂತಂದ್ರೆ, ಅವರು ಇನ್ನೇನ್ ಬಾಗಿಲು ಟಚ್ ಆಗ್ಬೇಕು ಅನ್ನೋಷ್ಟೊತ್ತಿಗೆ ದ ಏರ್ಪೋರ್ಟ್ ಬಾಗಿಲು ಜೋರಾಗಿ ಒಂದು ಕಾರ್ ಬರುತ್ತೆ. ಆ ಗ್ಲಾಸ್ದು ಮಾಡಿರ್ತಾರಲ್ಲ ಈ ಏರ್ಪೋರ್ಟ್, ಸಾಧಾರಣ ದ ವಾಲ್ಸ್ ಡೆಕೋರೇಷನ್ ಪರ್ಪಸ್ ಆಗಿ ಗ್ಲಾಸ್ ಅಲ್ಲಿ ಮಾಡಿದ್ದು, ಅದನ್ನ ಆ ಕಾರು ವಿಚ್ ಇಸ್ ಅನ್ಕಂಟ್ರೋಲೇಬಲ್ hammers the ಏನಂತ ದ ವಾಲ್, ದ ಗ್ಲಾಸ್ ವಾಲ್, ಅಂಡ್ ಇವನ್ನೇ ಆ ಮುಂದೆ ಇರೋದ್ರಿಂದ ಇವನಿಗೆ ಜೊತೆಗೆ ಇಟ್ ಜಸ್ಟ್ ಪುಲ್ಸ್ ದ ಕಾರ್, ಪುಲ್ಸ್ ದಟ್ ಫೆಲೋ ಅಂಡ್ ರ್ಯಾಮ್ಸ್ ಹಿಮ್ ಆನ್ ದ ವಾಲ್. ಒಂದು ಗೋಡೆಗೆ ಹೊಡೆಯತ್ತೆ ಅವನನ್ನ ತಗೊಂಡು. ಹಿಸ್ ಬಾಡಿ is smashed and rammed and you can call it as almost into pieces. ಸೊ ಅವರನ್ನ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. So he will have 3 ribs, multiple fracture, back multiple fracture, ತೊಡೆ, ಕೈ, ಕಾಲು, head injury, ಎಲ್ಲಾ ತರದ ಇಂಜರಿ, and he'll be in a very serious condition. The travels ಮತ್ತೆ ಮಲೇಷಿಯನ್ ಎಂಬಸಿ ಅವರು ಒಟ್ಟಿಗೆ ಸೇರಿ ಅವರು ಅಂದ್ರೆ ಹುಡುಗಿಯ ಪೇರೆಂಟ್ಸ್ ಅಂಡ್ ಹುಡುಗನ ಪೇರೆಂಟ್ಸ್ಗೂ ಸಹ ಕರೀತಾರೆ, ಅಂದ್ರೆ ಫ್ರೀ ಆಫ್ ಚಾರ್ಜ್. ಯಾಕೆಂದ್ರೆ ದಿಸ್ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಹ್ಯಾಸ್ ಹ್ಯಾಪನ್ಡ್ ಅಂತ. ಅಂಡ್ ದೇ ಡೋಂಟ್ ಹೋಲ್ಡ್ ಅ ಪರ್ಮನೆಂಟ್ ಪಾಸ್ಪೋರ್ಟ್, ದೇ ಹೋಲ್ಡ್ ಜಸ್ಟ್ ಅ ಟ್ರಾವೆಲಿಂಗ್ ಪಾಸ್ಪೋರ್ಟ್. ಅಲ್ಲಿ 15 ದಿವಸ ಸೈಟ್ ಸೀಯಿಂಗ್ ಟೂರಿಗೆ ಬಂದಿದ್ದವರು. ಸೊ ಅವರು ನಿಮಗೆ ಗೊತ್ತಾಗತ್ತೆ ಈಗ, ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್, ಯು ಕ್ಯಾನ್ ಜಸ್ಟ್ ವಿಜುವಲೈಸ್ ದ ಸೀನ್ ಇನ್ ದ ಹಾಸ್ಪಿಟಲ್. ದಟ್ ಮ್ಯಾನ್ ಇಸ್ ಇನ್ ದ ICU unconscious. This ಹುಡುಗಿ newly married and sitting there on the chair, and ಹುಡುಗನ ಕಡೆಯವರು ಹುಡುಗಿಯ ಕಡೆಯವರು ಬರ್ತಾರೆ. ಹುಡುಗನ ಕಡೆ ತಂದೆ ತಾಯಿ ಬರ್ತಾರೆ. ಬಂದಾಗ ಯಾವ ತರದ ವರ್ಡ್ಸ್ ಬರುತ್ತೆ ಬಾಯಿಂದ? ಡ್ಯಾಶ್ ಡ್ಯಾಶ್ ಡ್ಯಾಶ್. ನಾನು ಅದನ್ನ ಡೀಟೇಲ್ ಆಗಿ ಹೋಗೋದಿಲ್ಲ. ಹುಡುಗಿ ಕಡೆಯಿಂದ ಬರೋರು ಅವರ ವರ್ಡ್ಸ್ ಏನಿರುತ್ತೆ? ಡ್ಯಾಶ್ ಡ್ಯಾಶ್ ಡ್ಯಾಶ್. ಓಕೆ, ಸೊ ಅವರು ಬರ್ತಾರೆ ಅಲ್ಲಿಗೆ. ಸೊ ಬಂದಾಗ ಹುಡುಗನ ಕಡೆಯವರು ಏನಿದು ನಾವು ಜಾತಕ ನೋಡಿ ಮಾಡ್ಲಿಲ್ವಾ, ಹಾಗೆ ಹೀಗೆ, ಏನು ಹಿಂಗಾಯ್ತು ಹಾಗಾಯ್ತು ಅಂತ ಹೇಳ್ತಾರೆ. ಅಂಡ್ ದೇ ಆರ್ ಕ್ರೈಯಿಂಗ್. ಅಂಡ್ ಹುಡುಗನ ಕಡೆಯವರು ಹಾಗೆ, ಹುಡುಗಿ ಕಡೆಯವರು ಹಾಗೆ. ಸೊ ಹುಡುಗಿ ಕಡೆಯವರು, ಏನಮ್ಮ ನಿನ್ ಬಾಳ್ ಹೀಗಾಯ್ತು, ಲೈಕ್ ನಾಟ್ ಇವನ್ ಮ್ಯಾರಿಡ್ ಫಾರ್ ಮೋರ್ ದೆನ್ ಅ ಡೇ ಅಂಡ್ ಯುವರ್ ಹಸ್ಬೆಂಡ್ ಇಸ್ ವೆರಿ ಸೀರಿಯಸ್ ಅಂತ ಅಳ್ತಾ ಇರ್ತಾರೆ. ನಾವು ಅಲ್ಲಿ ICU ನಲ್ಲಿ ಒಬ್ಬೊಬ್ಬರಿಗೆ ಬಿಡ್ತಾ ಇರ್ತಾರೆ ಒಳಗಡೆ ಹೋಗ್ಲಿಕ್ಕೆ. ಸೊ ದೇ ವಾಂಟ್ ಟು ಸಿ ದರ್ ಚೈಲ್ಡ್. ಅಂಡ್ ಯಾರು? ಆ ಹುಡುಗನ ತಂದೆ ತಾಯಿ, ಒಬ್ನೇ ಮಗ. ಸೊ ಅವಾಗ when they are about to enter the ICU, this girl says, wait, I don't want you both to enter the ICU in a crying manner. He is my husband, whether married for a day or for more than 24 hours or for more than 48 hours, whatever it is, he is my husband. And I am completely confident and I have faith in God
that he's going to come back alive. I am having that positive thought in my mind. I am having a very positive frame of mind, and I am not going to cry. I'm not going to lament. I'm not going to blame anyone. I'm not going to blame my horoscope or anything. I'm not going to blame God. I know my husband will come out fit and fine. And I do not want you both to go inside crying in front of him. He may be unconscious. But if you want to enter in, I want you to wipe off your tears. ಧೈರ್ಯವಾಗಿ ಪಾಸಿಟಿವ್ ಆಟಿಟ್ಯೂಡ್ ಅಲ್ಲಿ ನನ್ನ ಮಗ ಹುಷಾರಾಗ್ತಾನೆ ಅನ್ನೋದಿದ್ರೆ ಮಾತ್ರ ಯು ಎಂಟರ್ ದ ICU ಆರ್ ಪ್ಲೀಸ್ ಡೋಂಟ್ ಎಂಟರ್ ಅಂತ ಅವ್ರ ಇನ್ಲಾಸ್ ಹೇಳ್ತಾರೆ. ನೋಡಿ ಎಷ್ಟು ಧೈರ್ಯ ಆ ಹುಡುಗಿಗೆ. So if you are having a positive frame of mind, only then you enter. If not, don't enter ಅಂತ ಹೇಳ್ತಾರೆ. So ಅದೇ ತರ ಇವ್ರ ಪೇರೆಂಟ್ಸ್ಗೂ ಹೇಳ್ತಾಳೆ, ಡೋಂಟ್ ಕ್ರೈ, ಹ್ಯಾವ್ ಪಾಸಿಟಿವ್ ಆಟಿಟ್ಯೂಡ್, ಹಿ ವಿಲ್ ಬಿ ಫೈನ್ ಅಂತ. ಇವಳ ಒಂದು ಪಾಸಿಟಿವ್ ಆಟಿಟ್ಯೂಡ್ಗೆ, ಇವಳ ಒಂದು ಪಾಸಿಟಿವ್ನೆಸ್ಗೆ about 1 month, 1.5 months ಅಲ್ಲಿ, about 40-45 days ಅಲ್ಲಿ, that man got discharged from the ICU and was in the ward. And after about 3 months, he was shifted to India, and he was in crutches. So after 6 months, he was able to walk, and yes, and he became fine. And they are a good married couple, happy married couple, staying in Chennai, having 2 children. And maybe one of the child now may be about 18 years, the other maybe 16 years. Okay, ಯಾವ ತರ ಆ ಒಂದು ಹುಡುಗಿಯ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಹುಡುಗಿಯ ಪಾಸಿಟಿವ್ ಆಟಿಟ್ಯೂಡ್ ಇಂದ ಶಿ ಬ್ರಾಟ್ ಬ್ಯಾಕ್ ಹರ್ ಹಸ್ಬೆಂಡ್ ಅಲೈವ್. ಸೊ ಏನಕ್ಕೆ ಈ ಕತೆ ಅಂತಂದ್ರೆ, ನಮ್ಮ ಫ್ರೇಮ್ ಆಫ್ ಮೈಂಡ್, ನಮ್ಮ ಆಟಿಟ್ಯೂಡ್ ಟುವರ್ಡ್ಸ್ ಎನಿಥಿಂಗ್, ಎನಿ ಸಿಚುವೇಶನ್ ಆರ್ ಎನಿಥಿಂಗ್ should be positive, should be right. We have to transform the energy that is coming back. We cannot change the situations. Can we change the situation? No, sir. No, but we can transform that energy by responding properly. Yes, sir. Yes, Yes, sir. By responding positively, we can change the situation into a very conducive one, into a very happy one. Can we do it? yes, sir. ಮಾಡ್ಬೋದಲ್ವಾ? So this is what I Yes. want you all to do. ಈಗ ನೀವು ಹೇಳ್ತೀರಾ ನಮ್ಮ ನೇಚರ್ ಆತರ ಅಲ್ವಲ್ಲ, ವಿ ಆರ್ ನಾಟ್ ಬ್ರಾಟ್ ಅಪ್ ಲೈಕ್ ದ್ಯಾಟ್, ಹುಟ್ಟಿನಿಂದ ಇದನ್ನ ಹೇಳ್ಕೊಟ್ಟಿದ್ರೆ ಚೆನ್ನಾಗಿರೋದು ಅಂತ ಹೇಳ್ತೀರಾ. See, regarding nature also, I would like you to give you one story. ವಾಲ್ಮೀಕಿ ಅಂದ್ರೆ ವಾಲ್ಮೀಕಿ ಕೇಳಿದ್ದೀರಾ? Yes, sir. Recited ವಾಲ್ಮೀಕಿ, Ramayana. he wrote ರಾಮಾಯಣ. Very good, all of you know. Very good. ನಾವು ವಾಲ್ಮೀಕಿ ಒಂದ್ ದಿವಸ ನದಿಯಲ್ಲಿ ಬೆಳಿಗ್ಗೆ ನೀರಲ್ಲಿ ಅರ್ಘ್ಯ ಪ್ರದಾನ ಮಾಡ್ತಾರೆ ಸೂರ್ಯನಿಗೆ, ಗೊತ್ತಿದೆಯಾ? ನೀರಲ್ಲಿ Yes. ನಿಂತ್ಕೊಂಡು ಅರ್ಘ್ಯ ಪ್ರದಾನ ಮಾಡ್ಬಿಟ್ಟು ಪ್ರದಾನ ಮಾಡಿ ಆದ ನಂತರ ಸಂಧ್ಯಾ ವಂದನೆ ಮಾಡ್ತಾರೆ. ಸೊ ನೀರಲ್ಲಿ ಕೈ ಹಾಕ್ಬಿಟ್ಟು 2 ಬೊಗಸೆಯಲ್ಲಿ ಇನ್ನೇನ್ ನೀರ್ ಬಿಡ್ಬೇಕು ಅನ್ನೋಷ್ಟೊತ್ತಿಗೆ ಒಂದು ಪುಟಾಣಿ ವೈಟ್ ಕಲರ್ ಇಲಿಮರಿ ಕೈಯಲ್ಲಿ ಸಿಕ್ತು. ಏನು? ಇಲಿಮರಿ, ವೈಟ್ ಕಲರ್, ಬ್ಯೂಟಿಫುಲ್ ಲುಕಿಂಗ್, ರೋಸಿ ಐಸ್. ಯಾರಿಗಾದ್ರೂ ಬಿಡ್ಲಿಕ್ಕೆ ಮನ್ಸು ಬರುತ್ತಾ ನದಿಯಲ್ಲಿ? ಇಲ್ಲ. ನಮ್ಮ ಇಲಿ ಮರಿನ ನೋಡಿದೀರಾ? ಹೌದು. Yes. Illimel means what, sir? ಇಲಿ What is that? What's that? Rat. Okay. rat, very small mice. Okay, rat. White rat. White Okay. rat. Thank you, Devare. White rat. Black rat ಇಟ್ಬಿಡ್ತೀವಿ. Very small, very beautiful white rat. Okay, a very small rat. It's a baby rat. Okay, Okay. so it has rosy eyes and white rat, and he picks up with the water and is about to put it in the river. He notices this white rat. He thinks that, oh my God, if I put it in water, what will happen? It is going to die. So he brings that home or to his ashram safely. Ashramake karkom bandu, he places the rat in front of him, and he, with his yogic power, converts it into a human being. And this being, that rat being a girl rat, a mice, it gets converted into a putani hudgi. Yenagtale? Small girl. Small girl. Now he starts taking care of that small girl as if she is his daughter. And ಹುಡುಗಿ ದೊಡ್ಡವಳು ಆಗ್ತಾ ಮದುವೆ ವಯಸ್ಸಿಗೆ ಬರ್ತಾಳೆ, ಮೇ ಬಿ 17 years, 18 years.
ನಾವು ಆಗಿನ ಕಾಲದಲ್ಲಿ ದೇವುಡ್ ಆಸ್ದ ಹುಡುಗಿ, ನಿಮ್ಮ ಮಗಳಿಗೆ ನೀವು ಕೇಳ್ತಿರೋ ಇಲ್ಲ ನನಗೆ ಗೊತ್ತಿಲ್ಲ, ಆದ್ರೆ ವಾಲ್ಮೀಕಿ ಕೇಳ್ತಾಳೆ, ಏನಮ್ಮ ನಿನಗೆ ಯಾವ ತರ ಗಂಡ ಬೇಕು? She says, the most strongest man I want to marry. Oh, you want to marry the strongest man in the world? Yes, I want to marry the strongest man. So Valmiki says, I know there is one strong man and he is Indra, Devendra. So he invokes Indra. Indra comes and he says, yes, Guruji, Rushivar, aapko kya chahiye? What do you want? I am here. You called me. What is it for? This is my daughter. Oh yes, namaste. Will you marry her? He says, yes, it is your daughter. I am surely going to marry her. Now, he will introduce Devendra to that girl. Nodamma, he is the king of Devatas. He is the strongest man known to me. Will you marry him? She says, no. What is this? Whom do you want to marry? I want to marry stronger than this fellow. Oh my God. Then he says, Indra, I'm sorry. She wants to marry stronger than you. Anyone stronger than you? Then he says, yes, yes, Varuna. Varuna Devata is stronger. Okay, call Varuna Devata. Varuna Devata comes. Yes, now you see, Indra has told us he is strong. He will ask his daughter, will you marry him? She says, no, 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 stronger than him. Are, Varuna Devate, I'm sorry. Is there anyone stronger than you? He says, you see, I am rain, but wind will blow me. So Vayu Devata is stronger than me. So Vayu Devata is called. Vayu Devata, this is my daughter, will you marry? He will say yes. He will ask the daughter, will you marry? He says, no, no, stronger than him. Are, Vayu Devateginta yarappa strong idare anta Vayu Devate keltare. So Vayu Devata says, there is a mountain. Nanu joragi blow madidre, the mountain will stop my flow. So mountain is stronger. So Maruta ದೇವರಿಗೆ ಕರೀತಾರೆ. Okay, the Vindhya mountains, ಆ ರಾಜನಿಗೆ ಕರೆದ್ಬಿಟ್ಟು ಹೇಳ್ತಾರೆ, ನೋಡಪ್ಪ, this is my daughter and will you marry? He will say yes. Daughter ಗೆ ಕೇಳ್ತಾರೆ, ಅಮ್ಮ, this is Vindhya mountain in Raja, he is the strongest, everyone has accepted, will you marry? And she says, no, I want to marry stronger than him ಅಂತ. ಅದಕ್ಕೆ ಅವನು ಹೇಳ್ತಾರೆ ಮೌಂಟನ್ ಗೆ, ಅಪ್ಪ, ನನ್ನನ್ನ ಕ್ಷಮಿಸು, ನಿನ್ಕಿಂತ ಯಾರಾದ್ರೂ ಸ್ಟ್ರಾಂಗ್ ಇದ್ದಾರಾ ಅಂತ ಕೇಳ್ತಾನೆ. ಅವನು ಯೋಚನೆ ಮಾಡಿ ಐ ಥಿಂಕ್ ಅಂಡರ್ನೀತ್ ಮೈ ಫುಟ್ ದೆರ್ ಇಸ್ ಒನ್ ಸ್ಮಾಲ್ ಮೌಸ್, ಒನ್ ರ್ಯಾಟ್. ಅವರ ಹಲ್ಲು ಎಷ್ಟು ಪವರ್ಫುಲ್ ಆಗಿದೆ ಅಂದ್ರೆ ನನ್ನನ್ನು ಕೊರೆದು ಬಿಲ ಮಾಡತ್ತೆ. ಇಟ್ ಮೇಕ್ಸ್ ಅ ಟನಲ್, ಇಟ್ ಮೇಕ್ಸ್ ಅ ಹೋಲ್, ಮೌಸ್ ಹೋಲ್, ರ್ಯಾಟ್ ಹೋಲ್. ಓಕೆ, ಸೊ ಹೂ ಇಸ್ ಸ್ಟ್ರಾಂಗ್? The mouse. ಓಕೆ, ಸೊ ಏನ್ ಮಾಡ್ತಾನೆ, ಆ ಮೌಸಿಗೆ ಕರೀತಾರೆ. ಇವ್ರು ಏನಿದ್ರು, what was this girl? This girl was also mouse. So he, using his yogic power, he converts her back into rat and sends both of them. Okay, now what is our real nature? Based on our real nature, based on our true nature, we choose our husband, we choose our wives, we choose our children, we choose our friends, we choose the place where we want to live. So our original nature ಏನಿದೆ, ಹೇಗಿದೆ? Can we change our original nature? No, sir. No, ನೀವ್ sir. ಏನ್ ಹೇಳ್ತೀರಾ? ಅವ್ರು ನೋಡಿ, ಅವ್ರ ಕೋಪಿಸ್ತಾರಪ್ಪ, ಅವ್ರ ಜೊತೆ ನಿಧಾನಕ್ಕೆ ಮಾತಾಡಿ ಅಂತ. Is that anyone's original nature? Is anger anyone's original nature? No, sir. No, sir. No. So ಇನ್ಮೇಲೆ ಆತರ ಹೇಳ್ಬಾರ್ದು. ಅವರು ಯಾವಾಗ್ಲೂ ಕಂಪ್ಲೈನಿಂಗು, ಇವ್ರು ಯಾವಾಗ್ಲೂ ಕೋಪಿಸ್ಟರು, ಅವ್ರು ಇನ್ನೊಬ್ರು ಡ್ಯಾಶ್ 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 ಡ್ಯಾಶ್. So many things we pass on ಅಲ್ಲ, judgmental messages, judgmental sentences. Yes, sir. So ಇನ್ಮೇಲೆ ಅದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು. We surely can change our original nature. Can we or can we not? Yes, sir. Sure, Yes, sir. sir. Yes. Yes, sir. Okay. So tomorrow we'll speak about how to change our original nature. Okay? Yes. Yes, sir. Transforming energy, changing into original nature. Okay? Come to Namaskara Mudra, please. 3 Omkaras, please.
world. Sarve bhavantu sukhinah. Sarve santu niramaya. Sarve bhadrani pashyantu ma kaschid dukkha bhag bhavet. Om Shanti Shanti Shanti. Release both the hands. Rub both the palms. Form a cup and keep them on the eyes. Slowly open your eyes, flipping the eyelids. Namaste. God bless you all. May all of you be healthy, wealthy, wisdom filled, happy, and prosperous. Have a nice day. Please take care. Om Shanti.